ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿ ಹೇಳ್ತಾ ಇದ್ದೀನಿ. ಇದು ವಡಾಪಾವ್ ಥರ ಟೇಸ್ಟ್ ಇರುತ್ತೆ. ವಡಾವ ಅಂತೂ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಇದನ್ನೇನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಪಕೋಡ ಹಿಟ್ಟಿನಲ್ಲಿ ಸ್ವಲ್ಪ ಆಲೂಗಡ್ಡೆಯನ್ನು ಹೆರೆದು ಹಾಕ್ತಾ ಇದ್ದೀನಿ. ಬಜ್ಜಿಗೆಲ್ಲ ಮಾಡ್ತೀವಲ್ಲ ಅದೇ ಸೇಮ್ ಹಿಟ್ಟಿನಿಂದನೇ ಇದನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಅಚ್ಚ ಖಾರದ ಪುಡಿಯಲ್ಲಿ ನಾನು ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊತಾ ಇದ್ದೀನಿ. ಈ ಸ್ಟಫಿಂಗಿಗೆ ಫ್ರೆಂಡ್ಸ್ ನಾನು ಕಡಲೆ ಹಿಟ್ಟು, ಈರುಳ್ಳಿ, ಹಸಿಮೆಣಸಿನಕಾಯಿ, ಉಪ್ಪು, ಕೊತ್ತಂಬರಿ ಹಾಕಿದ್ದೀನಿ. ಸ್ವಲ್ಪ ಆಲೂಗಡ್ಡೆಯನ್ನು ಹೆರೆದು ಹಾಕಿದ್ದೀನಿ. ಈಗ ಇದನ್ನು ಒಂದು ಸೈಡ್ ಹಚ್ಕೊಳ್ಬೇಕು. ಅಚ್ಚ ಖಾರದ ಪುಡಿ ಮತ್ತು ಮಾಡಿಟ್ಟ ಸ್ಟಫಿಂಗ್ ಒಂದು ಸೈಡ್ ಹಚ್ಕೊಂಡು ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ ಫ್ರೆಂಡ್ಸ್. ನೀವು ಬೆಣ್ಣೆ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ಈಗ ಕಾದ ಪ್ಯಾನಿಗೆ ಎಣ್ಣೆ ಹಾಕಿದ್ದೀನಿ. ಈಗ ಇದನ್ನು ಎರಡು ಸೈಡು ಸರಿಯಾಗಿ ನಾವು ಬೇಯಿಸ್ಕೊಳ್ಬೇಕು. ಈಗ ಇದಕ್ಕೆ ಒಂದು ಸೈಡ್ ನಾನು ಬೆಣ್ಣೆ ಹಚ್ತಾ ಇದ್ದೀನಿ. ಹಾಗೂ ಮೀಠಾ ಚಟ್ನಿ ಕೂಡ ಇದರಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಶೇವ್ ಹಾಕಿದರೆ ಟೇಸ್ಟ್ ತುಂಬ ಚೆನ್ನಾಗೇ ಬರುತ್ತೆ ಫ್ರೆಂಡ್ಸ್. ಅದಕ್ಕಾಗಿ ನಾನು ಸ್ವಲ್ಪ ಶೇವನ್ನು ಹಾಕ್ತಾ ಇದ್ದೀನಿ. ಎಲ್ಲರಿಗೂ ಇಷ್ಟವಾಗುವಂಥ ಸ್ನ್ಯಾಕ್ಸ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.